ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಕಾಲದ ಜನ್ರೇಷನ್ನ ಯುವಕ ಯುವತಿಯರನ್ನು ನೋಡಿ ಹಿರಿಯವರು ಅಂತಾರೆ ಕಾಲ ಕೆಟ್ಟೋಯ್ತು ಅಂತ ಇರ್ತಾರೆ. ಕೆಟ್ಟಿರುವುದು ಕಾಲ ಅಲ್ಲ, ಜನಗಳು ಕೆಟ್ಟೋಗವ್ರೆ. ಸೂರ್ಯ ಪೂರ್ವದಲ್ಲೇ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ, ಅದೇ ರೀತಿ ಚಂದ್ರನು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಎಲ್ಲ ಕರೆಕ್ಟಾಗೇ ಇವೆ. ಅವುಗಳನ್ನು ವೈಪರೀತ್ಯ ಮಾಡಿರೋರೇ ಮನುಷ್ಯರು. ಗಿಡ ಮರಗಳೆಲ್ಲವನ್ನು ಕಡ್ದಾಕಿದ್ರು, ವಾತಾವರಣದಲ್ಲಿ ಏರುಪೇರಾಯಿತು. ಈಗ ನೋಡಿ, ಫೆಬ್ರವರಿ ತಿಂಗಳಲ್ಲಿ ನಾವು ಕಣ್ಮಟ್ಟಿಗೆ ಮಳೆಗಾಲ ಶುರುವಾಗೋದು ಯುಗಾದಿ 17 ದಿನ ಅಂತ ಬೆಟ್ಟದ ಮೇಲೆ ಬೆಳಕಂಡ್ರೆ ಊದ್ರೆ ಮಳೆಗಾಲ, ಹೋದರೆ ಬೇಸಿಗೆ ಅಂತ ಹೇಳ್ತಾರೆ. ಮಹದೇಶ್ವರನ ಬೆಟ್ಟದ ಮೇಲೆ ಬೆಳಕಂಡ್ರೆ ಅಂತ. ಇವಾಗ ಏನಾಗಿದೆ ನೋಡಿ, ಮೋಡ ಮುಸುಕಿದ ವಾತಾವರಣ. ಅದು ಫೆಬ್ರವರಿ ತಿಂಗಳ ಕೊನೆಯಲ್ಲಿ. ಮಳೆಗಾಲ ಶುರುವಾಗುವುದೇ ಜೂನ್ ತಿಂಗಳಲ್ಲಿ ಶುರುವಾಗ್ತದೆ, ನವಂಬರ್ ಡಿಸೆಂಬರ್ ತನಕ ಇರ್ತದೆ, 3-4 ತಿಂಗಳು. ಈಗ ಆಲ್ರೆಡಿ ಮೊನ್ನೆ ಮಂಗಳವಾರ ಮಳೆ ಒಂದು ಕೋಟ ಬಂದೋಯ್ತು. ಅದ್ರ ಹಿಂದಿನ ದಿನ ಭಾನುವಾರ ಇರಬೇಕು, ಭಾನುವಾರ ಸೋಮವಾರವೋ ಮಡಿಕೇರಿ ಭಾಗದಲ್ಲಿ ಮಳೆ ಊದಿದೆ. ಮಂಗಳೂರು, ಮಡಿಕೇರಿ, ಮಂಡ್ಯ. ಈಗ ಇವತ್ತು ಚನ್ನಪಣ್ಣದಲ್ಲೂ ಮಳೆ ಹೋಯ್ತು ಒಂದು ಸ್ವರ. ಈ ಕಡೆ ಮೋಡ ಮುಸುಕಿದ ವಾತಾವರಣ. ಹಾಗಾಗಿ ಕೆಟ್ಟೋಗಿರುವುದು ಕಾಲ ಅಲ್ಲ. ಇವತ್ತಿನ ಈ ಆಧುನಿಕತೆಯ ಬರದಲ್ಲಿ ಜನ ಈ ತಂತ್ರಜ್ಞಾನಗಳ ಮೊರೆ ಹೋಗಿ ಈ ಮೊಬೈಲಲ್ಲಿ ನೋಡ್ತಾರಲ್ಲ. ಮೊಬೈಲು ಇವತ್ತು ಏನಾಗಿತ್ತು, ಹಿಂದೆ ಅಲ್ಲೆಲ್ಲೋ ಹೊಲಮಾಳದಲ್ಲಿ ಹೋಗಿ ಕೆರೆ ಏರಿ ಮೇಲೆ ಹೋಗಿ ಮಾತಾಡ್ಕೋತಿದ್ರು ಶ್ರೀಮಂತರು. ಲ್ಯಾಂಡ್ಲೈನ್ ಇದ್ದಾಗ ನಿಮ್ಮ ಮಗಳೋ ಮಗನೋ ಫೋನ್ ಮಾಡಿದಾರಂತೆ ಬೆಂಗಳೂರಿಂದ ಮೈಸೂರಿಂದ ಅಂದರೆ ಅಲ್ಲಿ ಲ್ಯಾಂಡ್ಲೈನ್ ಇದ್ದಂತೆ ಅವ್ರ ಮನೆಯವರು ಯಾರನ್ನೋ ಕಳಿಸೋರು, ಮತ್ತಿಷ್ಟೊತ್ತಿಗೆ ಮಾಡಾರಂತೆ ಬರಬೇಕಂತ ಹೇಳಿ ಕಳಿಸ್ತಿದ್ರು. ಇವತ್ತು ಆಡು ಐಕ್ಳು ಕೈಲೂ ಮೊಬೈಲ್ ಇದೆ. ಆ ಮೊಬೈಲಲ್ಲಿ 10 ಭಾಗ ಆ ಮೊಬೈಲು ಒಳ್ಳೆಯದಕ್ಕೆ ಬಳಕೆ ಆಗ್ತಾಯಿದೆ, ಇನ್ನು 90 ಭಾಗ ಎಲ್ಲ ಅಕ್ರಮ ಸಂಬಂಧಗಳಿಗೆ, ಮತ್ತೊಂದಿಗೆ ಮಗದೊಂದಿಗೆ ಗಂಟೆಗಟ್ಟಲೆ ಫೋನ್ ಮಾಡಿ ಯುವಕ ಯುವತಿಯರು ಸಂಭಾಷಣೆ ಮಾಡೋದಕ್ಕೆ. ಏನೂ ಇರುವುದಿಲ್ಲ ಆ ಸಂಭಾಷಣೆಯಲ್ಲಿ, ಹುರುಳು ಏನೂ ಇರುವುದಿಲ್ಲ, ತತ್ವ ಇರುವುದಿಲ್ಲ, ಅದರಲ್ಲಿ ಸತ್ವ ಇರುವುದಿಲ್ಲ. ಸುಮ್ಮನೆ ಇನ್ನೇನು ಸುತ್ತಿ ಬಳಸಿ ಅಲ್ಲಿಗೆ ಬರುವುದು. ಫೋನಲ್ಲಿ ಮುಂತಕ್ಕೆ ಮದುವೆ ಆಯ್ತಾರೋ ಆಗೋದೇ ಇಲ್ವೋ, ಮಕ್ಕಳು ಮೊಮ್ಮಕ್ಕಳಾಗೋದು, ಮನೆ ಕಟ್ಟೋದು, ಅವ್ರು ಓದಿಸೋದು, ಅವ್ರ ಕೆಲ್ಸಕ್ಕೆ ಸೇರೋದು, ಅವ್ರ ಸಂಪಾದನೆ ಮಗನ ನಾನು ಇಸ್ಕೋತೀನಿ, ಮಗಳು ನೀನು ಇಸ್ಕೋ, ಏನೇನೋ. ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ, ಕಾಲ ಕೆಡಲಿಲ್ಲ, ಕೆಡುವುದೂ ಇಲ್ಲ. ಆ ಕಾಲವನ್ನು ಕೆಡಿಸಿರೋರು ನಾವು. ಹಂದಿ ಹೊಂದ್ಗಾಡ್ಕೊಂಡು ಕೆಂದ್ಗಾರ ಏಲ್ ತಿನ್ನೋದು ಕಲ್ತ್ಕೊತು. ಹಂದಿಗಳ ಜೊತೆಯಲ್ಲಿ ಏನು ಮಾಡ್ತೀವಿ ನಾವು, ಯಾವ್ದಾದ್ರು ಒಂದು ಹಸುವಿನ ಕರು ಬಿಟ್ರೆ ಏನು ಮಾಡ್ತದೆ ಹೇಳಿ, ಹಂದಿ ಜೊತೆಲಿ ಆಡ್ಕೊಂಡು ಕೆಂದ್ಗಾರ ಏಲ್ ತಿನ್ನೋದು ಕಲ್ತ್ಕೊತು ಅಂತೇಳಿ ಮನುಷ್ಯ ಮಾಡ್ತಕ್ಕಂಥ ನೀಚ ಕೆಲಸಗಳಿಂದ, ಪ್ರಕೃತಿಗೆ ವಿರುದ್ಧವಾದಂಥ ಕೆಲಸಗಳಿಂದ ಈ ಪ್ರವಾಹ, ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಮತ್ತೊಂದು ಮಗದೊಂದು ಎಲ್ಲ ಆಗೋದಕ್ಕೆ ಮೂಲ ಕಾರಣನೇ ಈ ಮನುಷ್ಯ. ಜೊತೆಗೆ ಅತ್ತೆ ಸೊಸೆಯರ ನಡುವೆ, ವಾರೋರ್ಗಿತ್ತಿರ ನಡುವೆ, ಅತ್ತಿಗೆ ನಾದಿನಿಯರ ನಡುವೆ, ಅಣ್ಣ ತಮ್ಮಂದಿರ ನಡುವೆ, ಅಕ್ಕ ತಂಗಿಯರ ನಡುವೆ ಹೊಂದಾಣಿಕೆ ಇಲ್ಲ. ಒಬ್ರಿಗೊಬ್ರು ಪ್ರತಿಷ್ಠೆ. ಅಣ್ಣ ತಮ್ಮದಿರು ಒಂದು ಗೆರೆ ಅಕ್ಕಪಕ್ಕ ಹೊಡೆದ್ಬಿಟ್ರು ಹೊಲ್ತಾವು, ಅದಕ್ಕೆ ಜಗಳ ಆಡ್ತಾರೆ. ಅಲ್ಲಿ ಸರ್ವೇಲಿ ಇರ್ತದೆ ತಾನೇ ಅವನ ಆಸ್ತಿ ಎಷ್ಟಿದ್ದದು ಅಂತ. ಯಾವಾಗಾರ ಸರ್ವೆ ಮಾಡಿಸಿದ್ರು ಮುಗಿದೋಯ್ತು. ಹೊಡೆದಾಡೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಕೋರ್ಟು ಕಚೇರಿ ಅಲಿಯೋದು. ಹೀಗಾಗಿ ಕಾಲ ಕರೆಕ್ಟಾಗಿ ಅದೇ. ಆ ಕಾಲವನ್ನು ಕೆಡಿಸಿರೋರು ನಾವು. ಯಾವಾಗ ಮಳೆ ಪ್ರಮಾಣ ಕಡಿಮೆ ಆಯಿತು, ವಿಚಾರ ನೋಡಿದ್ರೆ ಚಳಿ ಎಷ್ಟು ಚಳಿ ಹೊಡೀತು ಅಂದರೆ 8 ಗಂಟೆ 9 ಗಂಟೆ ಚಳಿ ಕಡಿಮೆ ಆಗ್ತಿನೇ ಇಲ್ಲ. ಎಂತೆಂಥವ್ರು ಜರ್ಕಿನು ಸ್ವೆಟ್ರ್ ಹಾಕೋದೇ ಇರೋರೆಲ್ಲ, ಟೋಪಿ ಹಾಕೋದೇ ಇರೋರೆಲ್ಲ ಹಾಕೋಬಿಟ್ರು.
ಅದನ್ನು ಕೆಡಿಸಿರೋರು ಯಾರು? ಯಾವಾಗ ಮಳೆ ಪ್ರಮಾಣ, ಭೂಮಿ ನೀರು ಇಂಗಲಿಲ್ಲ, ಬಿಸಿಲಿನ ಕಾಲದಲ್ಲಿ ಭೂಮಿ ಒಣಗಾದ ಮೇಲೆ, ಸಂಜೆ ಆದಮೇಲೆ ಆ ಬಿಸಿ ನೀರು ಆವಿಯಾದರೆ ಭೂಮಿಯ ಮೇಲ್ಮೈಗೆ ಬಂದರೆ ಸಂಜೆ ಆದಮೇಲೆ ವಾತಾವರಣದಲ್ಲಿ ಬಿಸಿ ಇರ್ತದೆ. ಆದರೆ ಈ ಸಲ ಮಳೆ ಹುಯ್ಲಿಲ್ಲ, ಭೂಮಿಗೆ ನೀರು ಇಂಗಲಿಲ್ಲ, ಕಡಿಮೆ ಪ್ರಮಾಣದ ಮಳೆ ಆಯಿತು. ಎಲ್ಲೂ ಕಟ್ಟೆ ಕೆರೆ ತುಂಬುವಂಥ, ಹಳ್ಳ ಕೊಳ್ಳ ಹರಿಯುವಂಥ ಮಳೆ ಬರಲಿಲ್ಲ. ಹಾಗಾಗಿ ಭೂಮಿ ಮೇಲೆ ಬಿಸಿ ಗಾಳಿ ಜಾಸ್ತಿ. ಅಲ್ಲಿ ಹೇಳ್ತಾರೆ ಸುಮಾರು ಜನ, ಹಿಮಾಲಯನೇ ಕರಗಿ ನೀರಾಗಿ ಹೋಗ್ತಾ ಇದ್ದದಂತೆ ಈ ಭೂಮಿಯ ಮೇಲಿನ ಬಿಸಿ ಗಾಳಿಯಿಂದ. ನಗರೀಕರಣದ ಪ್ರಭಾವ, ಕೈಗಾರಿಕೀಕರಣದ ಪ್ರಭಾವ, ಜೊತೆಗೆ ಈ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಾವು ಜಾಸ್ತಿ ಬಳಕೆ ಮಾಡಿ ವಾತಾವರಣಕ್ಕೆ ಇಂಗಾಲದ ಡೈಆಕ್ಸೈಡನ್ನು ಹೆಚ್ಚಿನ ಪ್ರಮಾಣದಲ್ಲಿ, ನನಗೆ ತಿಳಿದಿರೋ ಮಟ್ಟಿಗೆ 20 ಲಕ್ಷ ಕೋಟಿ ರೂಪಾಯಿಗಳ ಇಂಧನವನ್ನು ಭಾರತ ದೇಶದಲ್ಲಿ ಒಂದು ವರ್ಷಕ್ಕೆ ಬಳಸಲಾಗ್ತಾ ಇದೆ. ಇಂಗಾಲದ ಡೈಆಕ್ಸೈಡು ಎಳ್ಕೊಳ್ಳೋದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಗಿಡ ಮರಗಳಿದ್ದಾವ? ಇಲ್ಲ. ನಮ್ಮ ಅಪ್ತಿರು ನಮ್ಮ ತಾತಿರು ಹೇಳಿಸಿರುವಂಥ ಮರಗಳೆಲ್ಲ ಕೂದು ಬಡ್ದು ಬಾಯಿಗೆ ಹಾಕ್ಕೊಂಡು ಆ ಮರದ ಒಂದೇ ಒಂದು ಕೊಂಬೆಯನ್ನು ಮರ ಕಡ್ದಿದ್ದ ಜಾಗದಿಂದ ಒಂದು 4-5 ಅಡಿ ಜಾಗಕ್ಕೆ ಇನ್ನೊಂದು ಕೊಂಬೆ ನೆಟ್ಟಿದ್ರೆ ವಾತಾವರಣ ಸರಿಯಾಗ್ತಿತ್ತು. ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ, ಕಾಲ ಕೆಟ್ಟಿಲ್ಲ, ಕೆಡೋದು ಇಲ್ಲ. ಕೆಡ್ತಾ ಇರೋರು ಜನಗಳು, ಅದರಲ್ಲೂ ಇವತ್ತಿನ ಮಾಡ್ರನ್ ಜನರೇಷನ್. ಎಲ್ಲದಕ್ಕೆ ಕೇಳಿದ್ರೂ ನಾನು ಸುಶಿಕ್ಷಿತರು, ವಿದ್ಯಾವಂತರು, ನಾಲೆಡ್ಜ್ ಇರೋರು ಅಂಥೇಳಿ 3ನೇ ಕ್ಲಾಸ್ ಬುದ್ಧಿಯನ್ನು ತೋರಿಸ್ತವ್ರಲ್ಲ, ಅಂಥವ್ರಿಂದೇ ಕಾಲ ಕೆಟ್ಟೋಗುವುದರ ಬದಲು ಕಾಲವನ್ನು ಇವರು ಕೆಡಿಸ್ತಾ ಇದ್ದಾರೆ. ಎನಿವೇ ಸ್ನೇಹಿತರೆ, ಮತ್ತೊಂದು ಬೇರೆ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಅಲ್ಲಿ ತನಕ ಎಲ್ಲರೂ ಆರಾಮಾಗಿರಿ, ನಗ್ನಗ್ತಾ ಇರಿ. ನಾನು ಹೇಳ್ದನಲ್ಲ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲೂ ಹರಿಯೇ. ಎಲ್ಲಿಯೋ ತಂದೆ ತಾಯಿ ಈ ದೇಹಕ್ಕೆ ಒಂದು ರೂಪ ಕೊಟ್ಟಿರ್ತಾರೆ. ಯಾವುದೋ ಮಾಸ್ಟ್ರು ಯಾವುದೋ 500 ಯಾವುದೋ ನಿಮ್ಮ ಮನೆ ದೇವರು ಅಂತೇಳಿ ಒಂದು ಹೆಸರು ಕಟ್ತಾರೆ. ಇನ್ಯಾರ್ದೋ ಒಂದಷ್ಟು ಜನ ಈ ದೇಹಕ್ಕೆ ವಿದ್ಯೆ ಕೊಟ್ಟಿರ್ತಾರೆ. ಮತ್ತಾರೋ ಈ ದೇಹಕ್ಕೆ ಕೆಲಸ ಕೊಡ್ತಾರೆ. ನಾವು ಇನ್ಯಾರನ್ನೋ ತಂದು ಮದುವೆಯಾಗಿ ಇನ್ಯಾರನ್ನೋ ನಾವು ಮಕ್ಕಳು ಮಾಡ್ತೀವಿ. ಅದಾದಮೇಲೆ ನಾವು ಸತ್ತಾಗ ನಮಗೆ ಯಾರು ಗೊತ್ತಿಲ್ಲದೆ ಇರೋ ತಗೋಗಿ ನಮ್ಮನ್ನು ಸ್ಮಶಾನಕ್ಕೆ ಹಾಕ್ತಾರೆ. ಈಗಿರುವಾಗ ಯಾಕೆ ಯೋಚನೆ ಮಾಡಬೇಕು? ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ, ಇರುವುದೆಲ್ಲವನ್ನ ಬಿಟ್ಟು ಬಾರನೆಂಬುದನ್ನು ಬಿಡು, ಅರುಸಕ್ಕಿದೆ ದಾರಿ. ಡಿ ವಿ ಗುಂಡಪ್ಪನವರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಚಾಲಕರು ಹಿಂದೆ ಹಾಕಿರ್ತಾರೆ. ಯಾಕೆ ಜನಗಳು ತಿಳ್ಕೊಲಿ, ಬರುವಾಗ ಏನಾರು ಒತ್ಕೊಬಂದಿದ್ದಾವ, ಹೋಗುವಾಗ ಏನಾದ್ರು ತಗೋಯ್ತೀವ. ಈಗ 1000 ಕೋಟಿ ಮಾಡೀವಿ ಅಂತಾರೆ ಶ್ರೀಮಂತರು. ಯಾರೋ ಮೊನ್ನೆ ಆತ್ಮಹತ್ಯೆ ಮಾಡ್ಕೊಬಿಟ್ರಲ್ಲ ಈಗ ಒಂದು 15 ದಿನದಲ್ಲಿ. ರಿಯಲ್ ಎಸ್ಟೇಟ್ ಓನರ್ 8000 ಕೋಟಿ ಒಡೆಯ. ₹1 ಏನಾದ್ರು ತಗೋಕಾಯ್ತಾ? 1 ಗ್ರಾಮ್ ಚಿನ್ನ ಏನಾರ ಮೇಲಕ್ಕೆ ತಗೋದ್ರ ಬಿಟ್ಬಿಟ್ಟೇ ಹೋಗ್ಬೇಕು. ಇಲ್ಲಿ ಸಂಪಾದನೆ ಮಾಡಿರೋದನ್ನ ನಾವು ಇಲ್ಲಿಗೆ ಬಿಟ್ಬಿಟ್ಟು ಹೋಗ್ಬೇಕು ಹೊರತು ₹1 ತೆಗೆದುಕೊಳ್ಳೋಕ್ಕೆ ಮೇಲೆ ಆಗಲಿ ಸ್ವರ್ಗದಲ್ಲಿ ನರಕದಲ್ಲಿ ಖರ್ಚು ಮಾಡೋದಕ್ಕೆ ನಮಗೆ ಅವಕಾಶ ಇಲ್ಲ, ಯೋಗ್ಯತೆಯೂ ಇಲ್ಲ. ಈಗಿರುವಾಗ ಯಾಕೆ ಯೋಚನೆ ಮಾಡಬೇಕು? ನಗ್ನಗ್ತಾ ಇರಿ, ಚೆನ್ನಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ